ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು, ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್, ಈಗ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಈ ಕೇಂದ್ರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ಎಲ್ಲ ಅಕ್ರಮಗಳು ನಡೀತಾ ಇರೋದು. ಯಾವುದೂ ನ್ಯಾಯಯುತವಾದಂಥ ಚುನಾವಣೆಯಲ್ಲಿ ಗೆದ್ದಿದ್ದ ಉದಾಹರಣೆಗಳೇ ಇಲ್ಲ. ಭ್ರಷ್ಟಾಚಾರದ ಜೊತೆಯಲ್ಲಿ ಚುನಾವಣೆ ಆಯೋಗವನ್ನು ಶಾಮೀಲು ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿರೋಂಥ ಮೋದಿಯವರು ನೈಜವಾಗಿ ಗೆದ್ದಿದ್ದು ಚುನಾವಣೆ ಅಲ್ಲ. ಅದು ಈ ಅಕ್ರಮ ಮತದಾನದಿಂದ ಗೆದ್ದಿರೋಂಥ ಚುನಾವಣೆ. ಅದರ ಬಗ್ಗೆ ದೇಶದಾದ್ಯಂತ ಜನಗಳ ಮತದಾನದ ಹಕ್ಕನ್ನು ಕೊಡಿದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮತದಾನವನ್ನು ಹಕ್ಕನ್ನು ಕೊಟ್ಟಿದ್ರು, ಆ ಹಕ್ಕನ್ನು ಕಸಿದು ಇವರು ಬೋಗಸ್ ಮತಗಳ ಮೂಲಕ ಚುನಾವಣೆ ಗೆದ್ದು ಬರ್ತಾ ಇದ್ದಾರೆ. ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ದೇಶದ ಜನತೆ ಗಮನಕ್ಕೆ ತಂದು ಇವರ ಅಕ್ರಮವನ್ನು ಬೈಗೆಳ್ತಾ ಇದ್ದಾರೆ. ಈ ಒಂದು ಕರ್ಮಕಾಂಡವನ್ನು ಕೊನೆಗಾಣಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಈ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು ಹೋರಾಟದ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಬೃಹತ್ ಪ್ರಮಾಣದ ಪ್ರತಿಭಟನೆಗೆ ಪಾಲ್ಗೊಂಡಿದ್ದೀರಾ, ನೀವು ಸಹ ಸರ್, ಇವತ್ತು ನಾವು ಯಾರಿಗೋಸ್ಕರ ಎಲ್ಲಿ ಹೋರಾಟ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಲೈಫೆಲ್ಲ ಇಂಡಿಯಾಗೋಸ್ಕರ ಹೋರಾಟ ಮಾಡಿ ಇವಾಗ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಇಂಡಿಯನ್ ಆಗಬೇಕಂದ್ರೆ ಇಂಡಿಯಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಜನದ ಹಕ್ಕು ಹೆಂಗಿದೆ ಅಂದರೆ, ನಮಗೆ ಸಂವಿಧಾನ ಒಂದು ರೈಟ್ಸ್ ಕೊಟ್ಟಿದೆ, ಒಂದು ಮನುಷ್ಯನಿಗೆ ಒಂದು ವೋಟ್ ಅಂತ. ಆ ವೋಟಲ್ಲಿ ಡೂಪ್ಲಿಕೇಟ್ ಮಾಡಿಕೊಂಡು ಮಾಡೋದನ್ನು ನಾವು ಏನು ಎಲ್ಲರೂ ಗೂಟ ಹೊಡ್ಕೊಂಡು ಇರಲ್ಲ. ಮನುಷ್ಯನಿಗೆ ಕರ್ಮ ರಿಟರ್ನ್ ಆಗುತ್ತೆ ಅಂತ ನಾವು ಎಲ್ಲರಿಗೂ ಗೊತ್ತು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೂ ಶಾಶ್ವತ ಇಲ್ಲ. ಇವತ್ತು ನಾವು ಎಲ್ಲರನ್ನೂ ಬೆಳೆಸಬೇಕು. ಇದನ್ನ ನಾವು ನಮ್ಮ ಅಧ್ಯಕ್ಷ ಹೇಳ್ದಂಗೆ ನ್ಯಾಯವಾಗಿ ಜನಗಳು ಓಟ್ ಹಾಕ್ಬಿಟ್ಟು ಅದರಲ್ಲಿ ವಿನ್ ಆಗಿ ಧೈರ್ಯವಾಗಿ ಫೇಸ್ ಮಾಡಿ ಸಂತೋಷ ಆಗುತ್ತೆ. ಅದನ್ನ ಜನಗಳನ್ನ ಕಸ್ಕೊಂಡು ಡೂಪ್ಲಿಕೇಟ್ ವೋಟ್ಗಳು ಮಾಡಿಕೊಂಡು ಮನಿ ಪವರು ಮಸಲ್ ಪವರ್ ತೋರಿಸ್ಕೊಂಡು ಇವತ್ತು ಸಂವಿಧಾನನೇ ಮುಗಿಸ್ಬೇಕಂತ ಹೊರಡೋದು ತುಂಬ ಅನ್ಯಾಯ. ಇದ್ರ ಏನಾಗುತ್ತೆ, ನಾವು ಯಾವ ದಿಕ್ಕಲ್ಲಿ ಹೋಗ್ತೀರಂತ ಗೊತ್ತಿಲ್ಲ. ಇವತ್ತು ನೋಡಿ, ಬರೋ ಪೀಳಿಗೆನೂ ನಾವು ಥಿಂಕ್ ಮಾಡಬೇಕಾಗತ್ತೆ. ಇದು ಹಿಂಗೆ ಹೋದ್ರೆ ಒಂದು ದಿವಸ ಹಿಟ್ಲರ್ ರೂಲ್ ಆಗುತ್ತೆ ಎಲ್ಲರಿಗೂ. ನಾವು ನೋಡಿ, ನಮಗಂತ ಏನು ರೈಟ್ಸು ಇರಲ್ಲ. ಒಂದೊಂದು ನಾವು ಇವತ್ತು ಏನಾಗುತ್ತೆ ಅಂದರೆ, ಎಲ್ಲ ಇರೋ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡಿಸಿದ್ರು. ಅವ್ರಿಗೆ ಏನು ಮನಸ್ಸು ಬರುತ್ತೋ ಅದು ಮಾಡ್ತಾರೆ. ಜನಗಳು ಒಪಿನಿಯನ್ ತಗೊಳ್ಳಲ್ಲ. ಓಕೆ, ಎಷ್ಟು ವರ್ಷದಿಂದ ಬಂದ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಒಂದು ವಿಡಿಯೋ ಕಾನ್ಫರೆನ್ಸ್ ಇಲ್ಲ, ಜನಗಳ ಹತ್ರ ಮಾತಾಡಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಬಟ್ ಜನದಿಂದ ಅವ್ರು ಮೇಲೆ ಬಂದಿದ್ದಾರೆ, ಜನದಿಂದ ಅವ್ರು ಲೀಡರ್ ಆಗಿದ್ದಾರೆ ಅಂತ ಖಂಡಿತ ಅವ್ರು ತಿಳ್ಕೊಳ್ಬೇಕು. ಇದು ನೋಡಿ, ನಮ್ಮ ರಾಹುಲ್ ಗಾಂಧಿ ಇವತ್ತು ಬರೇ ಹೋರಾಟದಲ್ಲೇ ಲೈಫ್ ಓಡಿಸ್ತಾ ಇದ್ದಾರೆ. ಅವರು ಹೆಂಗ್ ನಾಯಕ, ಓಕೆ, ಪವರ್ಫುಲ್ಲು. ಇವತ್ತು ಅಂಥವ್ರಿಗೆ ಖಂಡಿತ ನಾವು ಆಪರ್ಚುನಿಟಿ ಕೊಡಬೇಕು. ಇವತ್ತು ನೋಡಿ, ಅವ್ರ ಹೋರಾಟ ಏನಾಗುತ್ತೆ ಅಂದರೆ, ಇವತ್ತು ಫೋರ್ಜರಿ ಮಾಡಿರೋ ವೋಟರ್ ಐ ಡಿಗಳನ್ನ ಎಲ್ಲ ಕ್ಲೋಸ್ ಮಾಡಿ ಜೆನ್ಯೂನ್ ಆಗಿ ಮಾಡಿ ನಾವು ಸಪೋರ್ಟ್ ಮಾಡ್ತೀರಂತ ನಮ್ಮ ಎನ್ ಎ ಹ್ಯಾರಿಸ್ ಸಾಹೇಬರು ನೇತೃತ್ವದಲ್ಲಿ ನಾವು ಎಲ್ಲರೂ ನಮ್ಮ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ನಮ್ಮ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ ವತಿಯಿಂದ ನಾವು ಸಾವಿರಾರು ಜನ ಇವತ್ತು ಬಂದು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ನಾಯಕ ರಾಹುಲ್ ಗಾಂಧಿ, ನಮ್ಮ ಎನ್ ಎ ಹ್ಯಾರಿಸ್ ಅವರು, ಓಕೆ, ನಮ್ಮ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ನಮ್ಮ ನಾಯಕರುಗಳು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಒಂದು ಒಳ್ಳೆ ಜಯ ಸಿಗತ್ತಂತ ನಮ್ಗೆ ಗೊತ್ತು. ಈ ಜಯ ಸಿಗಗಂಟ ನಾವು ಹೋರಾಟ ಮಾಡ್ತೀರಿ. ಈ ಎಲೆಕ್ಷನ್ ಕಮಿಷನ್ ಖಂಡಿತ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಇದನ್ನು ಸಾಲ್ವ್ ಮಾಡಬೇಕಂತ ನಮಗೆ ಒಂದು ಮನವಿ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹರಿಸನ.